ಪಾಪ ನೀನ್ ಅಮ್ಮನ ಇಷ್ಟೊಂದು ಪ್ರೀತಿಸ್ತೀಯ, ಆದ್ರೆ ಸಮಾಜ ನೀನ್ ಅವಳನ್ನ ಕೊಲೆ ಮಾಡಿದೆ ಅಂತ ಹೇಳುತ್ತೆ. ಯಾಕೆ? ನೀನ್ ಜೈಲ್ಗೆ ಹೋಗಿದ್ದೆ ಯಾಕೆ? ನನಗ್ ಉತ್ತರ ಬೇಕಪ್ಪ, ಉತ್ತರ ಕೊಡಪ್ಪ. ಅಪ್ಪ ನನಗ್ ಉತ್ತರ ಬೇಕು. ಏನು ಹೇಳ್ದೆ ಹೋಗ್ತಿದ್ದೀರಲ್ಲ ಅಪ್ಪ. ನಾನ್ ನಿಮ್ಮನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ ಗೊತ್ತಾ? ಒಬ್ಬ ಮನುಷ್ಯ ತನ್ನ ಬೇರು ಆಧಾರನ ಮರೆತು ಬದುಕಬಾರ್ದು, ಯಾಕಂದ್ರೆ ಅದೇ ಅವನ ಐಡೆಂಟಿಟಿ. ಇವಾಗ ನಿಮ್ಗೆ ನಿಮ್ ಊರ್ ಯಾವ್ದು, ನಿಮ್ ಮನೆ ದೇವ್ರ ಯಾವ್ದು ಎಲ್ಲಾನು ಗೊತ್ತು, ಆದ್ರೆ ನಿಮ್ ಅಮ್ಮನ ಬಗ್ಗೆನೂ ಗೊತ್ತಾಗ್ಬೇಕಲ್ವಾ? ಅದಕ್ಕೆ ನಾನ್ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದೆ. ಇದು ಒಂದ್ ಕಾರಣ ಆದ್ರೆ ಇನ್ನೊಂದ್ ಕಾರಣನೂ ಇದೆ. ಒಬ್ಬ ವ್ಯಕ್ತಿಗೆ ಯಾರ ಬಗ್ಗೆ ಗೊತ್ತಿಲ್ತಾ ಇದ್ರು ತನ್ನ ಹೆತ್ತ ತಾಯಿ ಬಗ್ಗೆ ಗೊತ್ತಿರ್ಬೇಕು, ಯಾಕಂದ್ರೆ ಕಣ್ಣಿಗೆ ಕಾಣಿಸೋ ದೇವ್ರು ಅಂದ್ರೆ ಅದು ಅಮ್ಮ ಮಾತ್ರ. ನಮಗ್ ನೋವಾದಾಗ ಮೊದ್ಲು ನಾವ್ ಆ ದೇವ್ರನ್ನ ಕರಿಯಲ್ಲ, ಅಮ್ಮ ಅಂತಾನೆ ಕರಿಯೋದು. ಯಾಕಂದ್ರೆ ನಮ್ಗೆಲ್ಲ ಅಮ್ಮನೇ ದೇವ್ರು. ಅಮ್ಮ ಅಮ್ಮ ಆಶೀರ್ವಾದ ಮಾಡಮ್ಮ. ಮೇಡಮ್, ನಮ್ಮಮ್ಮ ನನಗೆ ಆಶೀರ್ವಾದ ಮಾಡ್ಬಿಟ್ರು. ಮೇಡಮ್, ಈ ವಿಷಯ ನಾನು ಈಗ್ಲೇ ಮೈಗೂ ಕಂಟಿಗೂ ಹೇಳ್ತೀನಿ. ಅವರು ಅಮ್ಮನ ಆಶೀರ್ವಾದ ತಗೊಳ್ಳಿ. ಹರಿ ಪ್ಲೀಸ್ ನಿಂತ್ಕೊಳ್ಳಿ. ಇಲ್ಲ ಮೇಡಮ್, ಇನ್ ತಡ ಮಾಡೋದು ಸರಿ ಇರಲ್ಲ. ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಅವ್ರು ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ನಾನು ಈಗ್ಲೇ ಹೋಗಿ. ಅವ್ರ ಸಂತೋಷ ಏನೋ ಪಡ್ತಾರೆ, ಆದ್ರೆ ಈ ವಿಷಯನ ಡೈಜೆಸ್ಟ್ ಮಾಡ್ಕೋತಾರ? ಅವರು ನಿಮ್ಗಿಂತ ಚಿಕ್ಕವರು. ಈ ಸತ್ಯನ ಅವ್ರು ಹೇಗ್ ತಗೊಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸಮಯನೇ ಒಂದಲ್ಲ ಒಂದಿನ ಅವರಿಗೆ ಈ ಸತ್ಯನ ತಿಳಿಸುತ್ತೆ. ಹರಿ, ನೀವ್ ಇದನ್ನ ಇಲ್ಲಿಗೆ ಮರ್ತು ಮನೆ ದೇವ್ರ ಸೇವೆ ಕಡೆ ಗಮನ ಕೊಡಿ. ಸರಿ ಮೇಡಮ್, ಬನ್ನಿ ಹೋಗೋಣ. ಸರಿ ಬನ್ನಿ. ಏನಣ್ಣ, ನೇಚರ್ ಸೀಯಿಂಗ್ ಎಲ್ಲ ಆಯ್ತಾ? ಮೈ ಅದು ಹಾ ಮೈ ಮುಗೀತು. ಅಲ್ಲಿ ನೇಚರ್ ತುಂಬಾ ಚೆನ್ನಾಗಿತ್ತು. ವಾಪಸ್ ಬರೋದಕ್ಕೆ ನಮಗ್ ಮನ್ಸೇ ಆಗ್ತಿರ್ಲಿಲ್ಲ ಗೊತ್ತಾ? ಸರ್, ಇವತ್ತಿನ ಪೂಜೆ ಎಲ್ಲ ಮುಗೀತು. ಇನ್ನು ನೀವೆಲ್ಲ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿ. ಸರಿ ಅಣ್ಣ. ಶಂಕರಣ್ಣ, ಇವ್ರು ಯಾರು ಹೊಸ ಫ್ಯಾಮಿಲಿ? ಇದೇನ್ ಲಕ್ಷ್ಮಕ್ಕ ಹಿಂಗ್ ಕೇಳ್ತಾ ಇದೀಯಾ? ಮೂಲ ಇಲ್ಲಿ ಅವರೇ, ಅವರು ಬೆಂಗಳೂರಲ್ಲಿ ಇದಾರೆ ಅಷ್ಟೇ. ಆ ನಟರಾಜಣ್ಣ ಅವರಲ್ಲ, ಅವ್ರ ಮಕ್ಕಳು. ಓ, ನಟರಾಜಣ್ಣ ಅಂದ್ರೆ ಎಂಟಿನ್ ಕೊಲೆ ಮಾಡಿ ಜೈಲ್ಗೆ ಹೋಗ್ ಬಂದ್ರಲ್ಲ, ಅವರೇ ತಾನೇ? ಅವನೇ ಎಂಟಿನ ಕೊಲೆ ಮಾಡಿ ಜೈಲ್ಗೆ ಹೋಗ್ ಬಂದ್ ಮಹಾನುಭಾವ. ಅಮ್ಮ, ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ದೇವಸ್ಥಾನದಲ್ಲಿ ಹಾಗೆಲ್ಲ ಮಾತಾಡ್ಬಾರ್ದು. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ದೊಡ್ಡವ್ರು ಮಾತಾಡ್ಬೇಕಾದ್ರೆ ಮೂಗ್ ತೂರ್ಸ್ಬಾರ್ದು. ನೀವೆಲ್ಲ ಸ್ವಂತದವರು, ನೀವೇ ಹಿಂಗೆಲ್ಲ ಮಾತಾಡ್ಬೋದಾ? ಸ್ವಂತನೇ ಹಾಗಂತ ಮಾಡ್ಬಾರ್ದು ತಪ್ಪುಗಳನ್ನೆಲ್ಲ ಮಾಡಿದ್ರೆ ಅದನ್ನ ಸರಿ ಅಂದ್ಬಿಡ್ಬೇಕಾ? ತಪ್ಪು ತಪ್ಪೆ. ಅತ್ತೆ, ಬಾಯ್ ಮುಚ್ಚೋ. ಇನ್ನೊಂದ್ಸರಿ ಅತ್ತೆ ಅಂತ ಕರಿಬೇಡ ನೀನು. ಸರಿ ಆಯ್ತು, ದಯವಿಟ್ಟು ನೀವು ಹಾಗೆಲ್ಲ ಮಾತಾಡ್ಬೇಡಿ. ತಪ್ಪಾಗಿ ಕೇಳಿಸುತ್ತೆ ಎಲ್ರಿಗೂ. ಓ, ಹೊಸ್ದಾಗಿ. ಅಯ್ಯೋ, ಯಾವ್ದ್ ತಪ್ಪೋ ಯಾವ್ದ್ ಸರಿನೋ ಆ ಅಮ್ಮ ನೋಡ್ಕೊಂತಾಳ್ ಬಿಡಿ. ದೇವಸ್ಥಾನಕ್ ಬಂದ್ರು ಇನ್ನೊಬ್ರು ವಿಷಯ ಮಾತಾಡೋದು ಬಿಡಲ್ವಲ್ಲ ನೀವು? ಸರ್, ಅದೆಲ್ಲ ಬಿಟ್ಟಾಕಿ. ನಾಳೆ ಪೂಜೆ ಬಗ್ಗೆ ನಿಮ್ ಹತ್ರ ನಾನು ಮಾತಾಡ್ಬೇಕು. ಹೇಳಿ ಶಂಕರಣ್ಣ. ಅದೇ ನಾಳೆ ಪೂಜೆ ತುಂಬಾ ವಿಶೇಷ ಅಂತ ಹೇಳಿದ್ನಲ್ಲ, ಆಯಾ ಕುಟುಂಬದಲ್ಲಿ ಹೆಣ್ಮಕ್ಳು ಅವ್ರ ಇಡೀ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ವ್ರತ ಮಾಡ್ತಾರೆ. ಮತ್ತೆ ದೋಷ ಪರಿಹಾರ ಮಾಡೋ ಪೂಜೆನೂ ಇದೆ. ನಿಮ್ ಕುಟುಂಬದಲ್ಲಿ ಯಾರು ಮಾಡ್ತಾರೆ? ಅಲ್ಲ, ಚೆನ್ನಾಗಿ ಕೇಳ್ತಿದ್ದೀರ ಶಂಕರಣ್ಣ. ಇವ್ರ ಮನೆಯಲ್ಲಿ ಹೆಣ್ದಿಕ್ಕೆ ಇಲ್ಲ ಅಂತ ಮನೆಯಲ್ಲಿ ಪೂಜೆ ವ್ರತ ಯಾರ್ ಮಾಡ್ತಾರೆ ಅಂತ ಕೇಳ್ತಿರಲ್ಲ. ಯಾರ್ ಮಾಡಕ್ ಸಾಧ್ಯ? ಅಮ್ಮ, ಅವ್ರ ಮನೇಲೂ ಸೊಸೆ ಇದಾರಲ್ವಾ? ಯಾರಪ್ಪ? ಓ, ಇವಳೇ. ಇವಳಿಗೆ ಮನೆ ಅಂದ್ರೇನು, ಸಂಸಾರ ಅಂದ್ರೇನು ಏನು ಗೊತ್ತಿಲ್ಲ. ಇಂಥವಳು ಏನಾದ್ರು ವ್ರತ ಮಾಡಿದ್ಲೆ ಮುಗಿದು ಆಯ್ತು ಅಷ್ಟೇ. ಅದಕ್ಕೆ ಇವ್ರು ಏನಾದ್ರೂ ಮಾತಾಡ್ಕೊಳ್ಳಿ, ನೀವು ತಲೆ ಕೆಡ್ಸ್ಕೊಬೇಡಿ. ಅದಕ್ಕೆ ಇವ್ರದ್ ಯಾವಾಗ್ಲೂ ಇದ್ದಿದ್ದೆ. ಕಂಟಿ, ಏನ್ ಕರೆಕ್ಟ್ ಆಗಿ ಹೇಳ್ದೆ. ಚಂದನವ್ರ, ನೀವ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ, ಬನ್ನಿ ಹೋಗೋಣ. ಶಂಕರಣ್ಣ, ಇವ್ರು ಯಾರು ಬರೋದಿಲ್ಲ. ಇವ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ನಿಮ್ ಕೆಲಸ ನೀವ್ ನೋಡ್ಕೊಂಡು ಹೋಗ್ತಾ ಇರಿ. ಶಂಕರಣ್ಣ, ಹೆಣ್ಮಕ್ಳೆ ಅದನ್ನೆಲ್ಲ ಮಾಡ್ಬೇಕಾ? ಗಂಡ್ ಮಕ್ಳು ಮಾಡೋ ವ್ರತ ಪೂಜೆ ಯಾವ್ದಾದ್ರು ಇದ್ರೆ ಹೇಳಿ, ನಾನೇ ಮಾಡ್ತೀನಿ. ನೋಡ್ದಿನೇ ಇವುಗಳ ಪರದಾಟನ. ಸುಮ್ನೆ ಇರು. ಸುಮ್ನಿದ್ರೆ ಸರಿ ಹೋಯ್ತದ ಆಟೆ. ಮುತ್ತಪ್ಪ ಅವ್ರೆ, ಇಲ್ಲಿ ಗಂಡ್ ಮಕ್ಳು ಮಾಡೋ ವ್ರತ ದೋಷ ಪರಿಹಾರದ ಪೂಜೆ ನಡ್ಸ್ಕೊಂಡ್ ಬಂದಿಲ್ಲ. ಇದು ತುಂಬಾ ಪವಿತ್ರವಾದದ್ದು. ಇದನ್ನ ಹೆಣ್ಮಕ್ಳೇ ಮಾಡ್ಬೇಕು, ಆಗ ಇಡೀ ಕುಟುಂಬಕ್ಕೆ ಒಳ್ಳೇದಾಗುತ್ತೆ. ಅದಕ್ಕೆ ನಡೀರಿ ಹೋಗೋಣ. ವ್ರತ ಮತ್ತೆ ದೋಷ ಪರಿಹಾರದ ಪೂಜೆನ ನಾನ್ ಮಾಡ್ತೀನಿ. ಸುಮ್ನೆ ಇದೆಲ್ಲ ಯಾಕೆ ನಿಮ್ಗೆ? ರಿಸ್ಕ್ ಆಗುತ್ತೆ. ಸುಮ್ನಿರಿ ಹರಿ ಅವ್ರೆ, ನಮ್ ಗಂಧದ ಗುಡಿ ಫ್ಯಾಮಿಲಿಗೋಸ್ಕರ ನಾನ್ ಈ ವ್ರತನ ದೋಷ ಪರಿಹಾರ ಪೂಜೆನ ಮಾಡೇ ಮಾಡ್ತೀನಿ. ವ್ರತ ನೀನ್ ಮಾಡ್ತೀಯ? ಅದ್ ಹೇಗ್ ಮಾಡ್ತೀಯ ನಾನು ನೋಡ್ತೀನಿ. ಏಯ್, ನೀನೇನೆ ನಿಂತ್ಕೊಂಡ್ ನೋಡ್ತಿದ್ಯಾ? ನಡಿ ನಡಿಯೇ. ನಾಳೆಗೆಲ್ಲ ವ್ಯವಸ್ಥೆ ಮಾಡ್ಕೊಡಿ. ಬನ್ನಿ ನಾವು ಹೋಗೋಣ. ಬನ್ನಿ ಸರ್.
ಈ ಸುತ್ತಲೂ ಜಾಗ ಕಾಣ್ತಾ ಇದೆಯಲ್ಲ, ಇದೆಲ್ಲವೂ ಈ ದೇವಸ್ಥಾನಕ್ಕೆ ಸೇರಿದ್ದು. ಹತ್ತತ್ರ ಏನಿಲ್ಲ ಅಂದ್ರೆ ಒಂದು 36 ಎಕರೆ ಇದೆ ಸರ್. ಸರ್, ಆಮೇಲೆ ಇದು ಪವಿತ್ರ ಗಂಗೆ. ವರ್ಷದ 365 ದಿನನೂ ನೀರ್ ಹಿಂಗೆ ತುಂಬಿರ್ತದೆ. ಇದು ಭತ್ತದ ಚಿಲ್ಮೆ ಸರ್. ಈ ನೀರ್ನ ನೀವು ಪ್ರೋಕ್ಷಣೆ ಮಾಡ್ಕೊಂಡ್ರೆ ಪುಣ್ಯ ಬರುತ್ತೆ. ಪ್ರೋಕ್ಷಣೆ ಮಾಡ್ಕೊಳ್ಳಿ. ಮನೆ ದೇವ್ರ ಸನ್ನಿಧಾನಕ್ಕೆ ಬಂದು ಮನ್ಸಲ್ಲ ಒಂಥರ ಸಮಾಧಾನ ಆಯ್ತು. ಆ ತಾಯಿ ಚಾಮುಂಡೇಶ್ವರಿ ನೋಡಿದ್ರೆ ಏನೋ ಒಂಥರ ಆನಂದ. ಮತ್ತೆ ತಾಯಿ ಅಂದ್ರೆ ಸುಮ್ನೆನಾ ಸರ್? ಜಗನ್ಮಾತೆ, ಜಗದೀಶ್ವರಿ, ಜಗದೋದ್ಧಾರಕಿ. ಆ ತಾಯಿಯಿಂದನೇ ಈ ನಮ್ಮ ನಾಡು ಸಮೃದ್ಧವಾಗಿದೆ. ಅಮ್ಮ, ಒಳ್ಳೆ ಸಮಯಕ್ಕೆ ನೀವು ಬಂದಿದ್ದೀರಿ. ದೋಷ ಎಲ್ಲ ಕಳೆದು ಪುಣ್ಯ ಬರುತ್ತೆ. ಸರ್, ನನ್ ಸ್ವಲ್ಪ ಕೆಲಸ ಇದೆ, ನೀವು ರೆಸ್ಟ್ ಮಾಡ್ತಾ ಇರಿ, ಬರ್ತೀನಿ. ಮುತ್ತು ಮಾವ, ಮನೆ ದೇವ್ರ ದರ್ಶನ ಮಾಡಿ ಮನ್ಸಿಗೊಂಥರ ಸಮಾಧಾನ ಆಯ್ತು. ನಿನಗೆ? ನಂಗೂ ಅಷ್ಟೇ ಬರ್ತದೆ. ಮಾವ, ಅಮ್ಮ ಹಾಗೆಲ್ಲ ಅಂದ್ರು ಅಂತ ನೀನ್ ಬೇಜಾರ್ ಮಾಡ್ಕೋಬೇಡ. ಅಯ್ಯೋ, ಹಾಗೆಲ್ಲ ಏನಿಲ್ಲ ಬಿಡು ಬರ್ತಿ. ನಿಮ್ ಮುತ್ತು ಮಾವನ್ಗೆ ಏನು ಬೇಜಾರಾಗಲ್ಲ ಬಿಡು. ಆದ್ರೆ ನಮ್ಗೆಲ್ಲ ತುಂಬಾ ಬೇಜಾರಾಯ್ತು. ದೇವಸ್ಥಾನದಲ್ಲಿ ಇದೀವಿ ಅಂತ ಏನೋ ಮಾತಾಡದೆ ಸುಮ್ನೆ ಅದೇ. ಹರಿ ಅವ್ರೆ, ಇವಾಗೆಲ್ಲ ಸರಿ ಹೋಯ್ತಲ್ವಾ? ಬಿಡಿ ಅದನ್ನ. ಚಂದನ, ನಮ್ ಮನೆ ದೇವ್ರ ದೇವಸ್ಥಾನ ನಿನ್ಗೆ ಹೇಗ್ ಅನ್ನಿಸ್ತು? ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಖುಷಿ ಆಯ್ತು. ಎಲ್ಲಿ ಹೋದ್ರು ಒಕ್ಕರ್ಸ್ಕೊಂತಾರೆ. ಮನೆ ದೇವ್ರಿಗೆ ಬಂದ್ರು ನೆಮ್ಮದಿ ಇಲ್ಲ. ಇವತ್ತೇ ಇಲ್ಲಿಂದ ತೊಲಗ್ತಾರೋ ಇಲ್ವೋ ಗೊತ್ತಿಲ್ವಲ್ಲ. ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಬಾಯಿ ಮುಚ್ಕೊಂಡಿದ್ರೆ ಸರಿ. ನಿನ್ಗೇನೇ ಗೊತ್ತಾಗುತ್ತೆ ನನ್ನ ಹೊಟ್ಟೆ ಸಂಕಟ. ನೋಡ್ ಹೆಂಗ್ ತಿಂತಾ ಕೂತೀವಿ ಅಂತ. ಅನ್ನ ನೀರೇ ನೋಡ್ದಿದ್ದ ಹಾಗೆ ತಿಂತಾವೆ. ದರಿದ್ರದವ್ರು. ಸೈಟಲ್ ಕೆಲ್ಸ ಎಲ್ಲ ಹೇಗೈತಿ ಇವತ್ತು? ಏನು ತೊಂದ್ರೆ ಇಲ್ಲ ಅಲ್ವಾ? ಇವ್ರ ಮನೆಯಲ್ಲಿ ಹೆಣ್ದಿಕ್ಕೆ ಇಲ್ಲ. ಅಂತ ಮನೆಯಲ್ಲಿ ಪೂಜೆ ವ್ರತ ಯಾರ್ ಮಾಡ್ತಾರೆ ಅಂತ ಕೇಳ್ತಿರಲ್ಲ. ಯಾರ್ ಮಾಡಕ್ ಸಾಧ್ಯ? ಅಂದ್ರೇನು, ಸಂಸಾರ ಅಂದ್ರೇನು ಏನು ಗೊತ್ತಿಲ್ಲ. ಇಂಥವ್ಳು ಏನಾದ್ರು ವ್ರತ ಮಾಡಿದ್ರೆ ಮುಗಿದು ಆಯ್ತು, ಅಷ್ಟೇ. ತೊಳಿ, ನೀರ್ ಕುಡೀರಿ. ಯಾಕೆ ಮೇಡಮ್ ಬೇಜಾರಲ್ಲಿದ್ದೀರಾ? ಏನಾಯ್ತು? ನೀವ್ ಮತ್ತೆ ದೇವಸ್ಥಾನ ಅಂತಾನು ನೋಡ್ದೆ ಎಷ್ಟು ಚೀಪ್ ಆಗಿ ಮಾತಾಡಿದ್ರು. ಮೇಡಮ್, ಅವ್ರ ತಲೆಲಿ ನಾಲ್ಗೆಲಿ ಅದಕ್ಕಿಂತ ಒಳ್ಳೇದ್ ಬೇರೆ ಬರಲ್ಲ. ಅದನ್ನೆಲ್ಲ ಬಿಟ್ಬಿಡಿ, ತಗೊಳ್ಳಿ. ಅದ್ ಹೇಗ್ ಬಿಡೋಕಾಗತ್ ಹರಿ? ನಮ್ ಫ್ಯಾಮಿಲಿ ಬಗ್ಗೆನೇ ಎಷ್ಟೆಲ್ಲ ಮಾತಾಡಿದ್ರು. ನಾನ್ ಈ ವ್ರತನ ಮಾಡ್ತೀನಿ. ಮೇಡಮ್, ನೀವ್ ಅದನ್ನೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೋಬಿಡಿ. ತೊಗೊಳ್ಳಿ, ನೀರ್ ಕುಡೀರಿ. ಮತ್ತೆ ಅವ್ರು ಹೇಳಿದನ್ನ ಕೇಳಿಸ್ಕೊಂಡು ಸುಮ್ನೆ ಇರ್ಬೇಕಾ? ಇದು ಸೋಲು ಗೆಲುವಿನ ಪ್ರಶ್ನೆ ಅಲ್ಲ ಹರಿ. ನಮ್ ಫ್ಯಾಮಿಲಿಗೋಸ್ಕರ ನಾನ್ ಇದನ್ನೆಲ್ಲ ಮಾಡ್ಲೇಬೇಕು. ಆ ತಾಯಿ ಕೃಪೆ ನಮ್ಗೂ ಸಿಗ್ಬೇಕಲ್ವಾ? ಶಂಕರಣ್ಣ ಬನ್ನಿ. ಹಂಗೆ ನಿಮ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಶಂಕರಣ್ಣ, ಅದೇ ನಾಳೆ ರಥದ ಬಗ್ಗೆ ಮಾತಾಡ್ತಿದ್ದೆ. ಹೇಳಿದ್ನಲ್ಲ, ಆ ವ್ರತಾಚರಣೆ ಈ ಕ್ಷೇತ್ರದಲ್ಲಿ ತುಂಬಾ ಪವಿತ್ರವಾದದ್ದು, ಬಹಳಷ್ಟು ಹೆಸರುವಾಸಿಯಾಗಿದ್ದು. ಅಣ್ಣ, ಆ ವ್ರತಾಚರಣೆ ಎಲ್ಲ ಹೇಗಿರುತ್ತೆ? ಅಮ್ಮ, ಬೇವಿನ ಸೊಪ್ಪನ ಕೈಯಲ್ಲಿ ಇಟ್ಕೊಂಡು ಅಗ್ನಿ ತುಂಬದ ಕುಂಡನ ಅದ್ರ ಮೇಲೆ ಇಟ್ಕೊಂಡು ಇಡೀ ದೇವಸ್ಥಾನ ಒಂದ್ ಸುತ್ತಬೇಕು. ಅದು ಬರಿಗಾಲಲ್ಲೇ. ಕೈ ಸುಡಲ್ವಾ? ಅಮ್ಮ, ಸುಡುತ್ತೆ. ಕಷ್ಟನೇ ಪಡದೆ ಫಲ ಸಿಗೋದಾದ್ರೆ ಹೇಗೆ? ತಪ್ಪ, ನಾನು ಬರ್ತೀನಿ. ನಾಳೆ ದೇವಸ್ಥಾನದಲ್ಲಿ ಸಿಗೋಣ. ಸರಿ. ಅಗ್ನಿ ತುಂಬಿರೋ ಕುಂಡನ ಬರಿಗಾಲಲ್ಲಿ ಇಡೀ ದೇವಸ್ಥಾನನ ಸುತ್ತಬೇಕಾ? ಅದಕ್ಕೆ ನೀವ್ ಈ ವ್ರತ ಮಾಡ್ಬೇಡಿ ಪ್ಲೀಸ್. ಅದಕ್ಕೆ ಸರಿ, ನೀವೇನೋ ಬೇಜಾರಾಗ್ಬೇಡಿ. ನಾಳೆ ರಥ ಮಾಡಕ್ ಬಿಡಲ್ಲ ನಾನು, ಅಲ್ವಾಣ? ಹೌದಮ್ಮ, ಅಗ್ನಿ ತುಂಬಿದ ಕುಂಡನ ಕೈಯಲ್ಲಿ ಇಟ್ಕೊಂಡ್ರೆ ಕೈ ಸುಡುತ್ತೆ. ಬರಿಗಾಲಲ್ಲಿ ಪ್ರದಕ್ಷಿಣೆ ಬೇರೆ ಹಾಕ್ಬೇಕು. ನೋಡಮ್ಮ, ಆಚರಣೆ ಮಾಡ್ದಿದ್ರು ಪರವಾಗಿಲ್ಲ, ಮನ್ಸಿಂದ ದೇವ್ರನ್ನ ಆರಾಧನೆ ಮಾಡೋಣ ಸಾಕು. ನೀವ್ ಇಷ್ಟೆಲ್ಲ ಹೇಳಿದ್ಮೇಲೆ ನಾನ್ ಆ ವ್ರತನ ಮಾಡಲ್ಲ. ಏನ್ರು ಇಲ್ಲಿಗ್ ಬಂದ್ರು? ತಗೊಳ್ಳಿ ಕಾಫಿ. ಕಂಟಿಯಲ್ಲಿ ಕಂಟಿ ಆಚೆ ಇರ್ಬೇಕಣ. ಮುತ್ತು ಮಾವ, ಭಾರತಿ, ಕಾಫಿ ತಗೋ. ನೀನ್ ಬದ್ಲಾಗೋದೇ ಇಲ್ಲ ಅಲ್ವಾ ಮುತ್ತು ಮಾವ? ಬದ್ಲಾಗೋಕೇನೋ ಮುತ್ತು ಅಣ್ಣ ನಿಮ್ಮ ಅಮ್ಮನ. ಹರಿ, ಮುತ್ತು ಮಾವ, ಚಾಮುಂಡೇಶ್ವರಿ ತಾಯಿ ತುಂಬಾ ಪವರ್ಫುಲ್ಲು. ನೀನ್ ಪೂಜೆ ಮುಗಿಸಿ ಮನೆಗ್ ಹೋಗೋ ಅಷ್ಟ್ರಲ್ಲಿ ಖಂಡಿತವಾಗ್ಲೂ ನಿನಗ್ ಮದ್ವೆ ಫಿಕ್ಸ್ ಆಗತ್ತೆ. ಮುತ್ತುಜಿ ಕ್ಯಾ ಯಹಾ ಗರಂ ಪಾನಿ ನಹೀ ಆತಾ ಕ್ಯಾ? ಬಿಸ್ನೀರ್ ಬರ್ತಿಲ್ವಾ? ಮುತ್ತು ಮಾವ, ಬಿಸಿಲು ಬರ್ತಾ ಇತ್ತು. ಸರಿ ಇರು, ನಾನ್ ನೋಡ್ತೀನಿ. ಬನ್ನಿ. ಬಿಸ್ನೀರ್ ಬರ್ತಿಲ್ಲ ಅಂದ್ರೆ ಅಣ್ಣ ಯಾಕೆ ಹೋಗ್ತಿದಾನೆ? ಯಾಕೋ ಅಣ್ಣ ಮಹಿಮಾ ಅವ್ರ ಮೇಲೆ ತುಂಬಾ ಕಾಳಜಿ ತೋರಿಸ್ತಿದ್ದಾನೆ ಅನ್ಸ್ತಿದೆ. ಚಪಾತಿ ಎಫೆಕ್ಟ್. ಇದ್ಯಾ? ಇದನ್ ವರ್ಷಕ್ಕೆ ಭಾರತಿ. ನಾನು ಉರಿಸ್ತೀನಿ ಬಿಡು. ಇರು ನೀನು. ಇದ್ ಬಿದ್ರೆ ಅನಾಹುತ ಆಗುತ್ತಲ್ವಾ? ನಮ್ ಮುತ್ತು ಮಾವನ್ ಲೈಫಲ್ಲಿ ಏನೋ ಒಳ್ಳೇದೇ ನಡೆಯುತ್ತೆ ಅನ್ನಿಸ್ತಿದೆ. ತಾಯಿ ಚಾಮುಂಡೇಶ್ವರಿ ಮುತ್ತು ಮಾವನ್ಗೆ ಒಳ್ಳೇದೇ ಮಾಡು. ಆಯ್ತು, ಬಾ ಭಾರತಿ. ನನ್ನ ಹೆಸರು ಭಾರತಿ. ನಿಮ್ ಹೆಸರು? ನಿಮ್ ಬಗ್ಗೆ ಹೇಳಿ. ಹಾ, ಮೇರಾ ನಾಮ್ ಮಹಿಮಾ. ಮೇರಾ ಬಾಯಿ ಮುತ್ತುಜಿ ಜೊತೆ ಕೆಲ್ಸ ಮಾಡ್ತಾರೋ. ಮೇರಾ ಗಾಂವ್ ರಾಜಸ್ಥಾನ್. ಅದ್ಕೆ ಬಾಯ್ಲಿ. ಮಹಿಮಾ ಅವ್ರಿಗೆ ಅವ್ರ ಬಗ್ಗೆ ಹೇಳು ಅಂತ ಹೇಳ್ದೆ. ಅವ್ರು ಬರೀ ಹಿಂದಿಲೇ ಹೇಳ್ತಿದಾರೆ, ನನ್ಗೇನು ಅರ್ಥನೇ ಆಗ್ತಿಲ್ಲ. ಒಂದ್ ಸ್ವಲ್ಪ ಅವ್ರು ಏನ್ ಹೇಳ್ತಿದಾರೆ ಅಂತ ಹೇಳ್ತೀಯಾ? ಅಷ್ಟೇ ತಾನೇ. ಇವ್ರ ಹೆಸರು ಮಹಿಮಾ ಅಂತ. ನಮ್ ಮುತ್ತಣ್ಣನ ಹತ್ರ ಕೆಲಸ ಮಾಡಲ್ವಾ ಅಮಿತ್ ಬಾಯ್? ಅವ್ರ ತಂಗಿ. ಇವ್ರ ಊರು ರಾಜಸ್ಥಾನು. ಈಗ ಕಾರಣಾಂತರಗಳಿಂದ ನಮ್ ಮನೇಲಿದ್ದಾರೆ. ಇವಾಗ ನಮ್ಗಳ ಜೊತೆ ದೇವಸ್ಥಾನದಲ್ಲಿ ಇದಾರೆ ಅಷ್ಟೇ. ಮಹಿಮಾ ಅವ್ರ ಬಗ್ಗೆ ಹೊಸದಾಗ್ ಕೇಳ್ತಿದ್ಯಲ್ಲ? ಹೋದ್ಸಲ ನಮ್ ಜೊತೆ ದೇವಸ್ಥಾನಕ್ ಬಂದಾಗ ನೀನ್ ನೋಡಿದ್ಯಲ್ಲ? ನೋಡಿದ್ದೆ, ಆದ್ರೆ ಪರಿಚಯ ಇರ್ಲಿಲ್ವಲ್ಲ. ಸರಿ ಬಿಡು. ಮಹಿಮಾ ಅವ್ರೆ, ತುಮ್ ಜಾವ್.
ಮೈಮ ಅವ್ರ ಬಗ್ಗೆ ಇಷ್ಟೊಂದು ವಿಚಾರಿಸ್ತಿದ್ಯಾ? ಮೈ ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ನಮ್ ಮುತ್ತು ಮಾವನ್ಗೆ ಜೋಡಿಯಾಗಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನು ಮೈಮನ ನಮ್ ಮುತ್ತಣ್ಣಂಗ? ಅವೆಲ್ಲ ನಡೆಯಲ್ಲ ಬಿಡು. ನಿನ್ ಕುತ್ತಿಗೆಗೆ ಅಣ್ಣ ತಾಳಿ ತಗೊಬಂದ್ ಕಟ್ಟಕ್ ಹೋಗಿ ಕಟ್ಲಿಲ್ಲ, ಇನ್ನ ಮೈಮನ್ ಮದ್ವೆ ಆಗ್ತಾನ ಅಣ್ಣ. ಮೈಮ ಅಣ್ಣಂಗೆಲ್ಲ ಸೆಟ್ ಆಗಲ್ಲ, ಅಣ್ಣಂಗ್ ನಾವ್ ಬೇರೆ ಹುಡುಗಿನೇ ನೋಡ್ತೀವಿ. ಅದ್ಗೆ ಈ ತರ ಹೇಳ್ದ